ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದ್ ಕಡೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಮುಂದಿನ ಕ್ರಮಗಳೇನು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ, ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಹಲವಾರು ಸಂಗತಿಗಳು ಕೂಡ ಬಯಲಾಗ್ತಾ ಇವೆ. ಈ ದಾಳಿ ಸುಮ್ಮನೆ ಆಗಿಲ್ಲ. ಅವರು ಸ್ಯಾಟಲೈಟ್ ಫೋನ್ ಅನ್ನು ಬಳಸಿದ್ದಾರೆ. ಕೊಟ್ಟವರು ಯಾರು? ಯಾರ ಜೊತೆಗೆ ಅವರು ಮಾತಾಡಿದ್ರು? ಕರಾಚಿಯಲ್ಲಿ ಕೂತಂತ ಕ್ರಿಮಿಗಳ ಜೊತೆಗೆ ಇಲ್ಲಿಗೆ ಬಂದಂತ ಕ್ರಿಮಿಗಳು ಮಾತಾಡ್ತವೆ ಫೋನ್ನಲ್ಲಿ. ಸ್ಯಾಟಲೈಟ್ ಫೋನ್ನಲ್ಲಿ ಮಾತುಕತೆ ಆದ ಮೇಲೆ ದಾಳಿ ಶುರುವಾಯಿತು. ಅಲ್ಲಿಂದ ಆರ್ಡರ್ ಬಂದಿದ್ದೇ ತಡ ಯದ್ವಾ ತದ್ವಾ ದಾಳಿಗೆ ಇಳಿದ್ರು. ಅಂದರೆ ತುಂಬ ಸ್ಪಷ್ಟ. ಈಗ ಪಾಕಿಸ್ತಾನ ಏನು ಹೇಳ್ತಾ ಇದೆಯಲ್ಲ, ಇದು ಬಹಳ ಏನು ಅಂದರೆ ಯಾರಾದರೂ ಮಧ್ಯಸ್ಥಿಕೆ ವಹಿಸಬೇಕು, ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂತಂದರೆ ತನಿಖೆ ಆಗಬೇಕು, ತನಿಖೆಗೆ ನಾವು ಬೆಂಬಲ ಕೊಡ್ತೀವಿ, ಇವೆಲ್ಲವೂ ಕೂಡ ಇದಾವಲ್ಲ. ಇದನ್ನು ಯಾವುದನ್ನೂ ಕೂಡ ಕೇಳುವಂಥ ಸ್ಥಿತಿನಲ್ಲಿ ಈಗ ಭಾರತ ಇಲ್ಲ. ಬಹುಶಃ ಅಂಥ ಒಂದು ಮನಸ್ಥಿತಿಗೆ ಭಾರತ ಬರೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ತನಕ ಅಪ್ಪಿ ತಪ್ಪಿ ನಾವು ನೀರನ್ನು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈಗ ಸಿಂಧೂ ನದಿಯ ನೀರು ಕೂಡ ಕಟ್ಟಾಗ್ತಾ ಇದೆ. ಒಂದು ಕಡೆಗೆ ನೀರು ಬಿಟ್ಟಿದ್ದೀವಿ, ಇನ್ನೊಂದು ಕಡೆಗೆ ಏನು ಅಂದರೆ ನೀರು ಬಂದಾಗ್ತಾ ಇದೆ. ನೀರು ಬಿಟ್ಟಿರೋ ರೀತಿ ಹೆಂಗಿದೆ, ಕೊಚ್ಕೊಂಡು ಹೋಗಬೇಕು, ಹಂಗೆ ನೀರು ಹೋಯಿತು. ಹೋಗಿದ್ದು ಒಂದೇ ಸರಿ ಖಾಲಿ ಆಗಿಬಿಡಲಿ, ನಾಳೆ ಶುರುವಾಗಲಿ ಹಾಹಾಕಾರ. ಇದೆಲ್ಲದರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಜೊತೆಗೆ ಚರ್ಚೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಸ್ಥಿತಿಗತಿಗಳೇನು, ಎತ್ತ, ಯಾವ ರೀತಿ ನಾವು ದಾಳಿಗೆ ಸಜ್ಜಾಗಿದ್ದೀವಿ, ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇದೆ, ತಕ್ಕ ಶಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಪಣ ತೊಟ್ಟಿದ್ದೀವಿ, ಇದೆಲ್ಲದರ ಬಗ್ಗೆನೂ ಕೂಡ ರಾಜನಾಥ್ ಸಿಂಗ್ ಮೋದಿಯವರಿಗೆ ಎಲ್ಲ ವಿವರಗಳನ್ನು ಹೇಳ್ತಾರೆ, ಎಲ್ಲ ವಿವರಗಳನ್ನು ಒಪ್ಪಿಸ್ತಾರೆ. ಮುಂದಿನ ಕ್ರಮಗಳೇನು ಅದರ ಬಗ್ಗೆನೂ ಕೂಡ ರಾಜನಾಥ್ ಸಿಂಗ್ ಚರ್ಚೆ ಮಾಡ್ತಾರೆ ಮೋದಿಯವರ ಜೊತೆಗೆ. ನಿನ್ನೆ ತಾನೇ CDS ಜೊತೆಗೆ ಅವರು ಚರ್ಚೆ ಮಾಡಿದರು. ಸೇನೆಯ ದಂಡನಾಯಕರ ಜೊತೆಗೆ, ಮುಖ್ಯಸ್ಥರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ವಿವರಗಳನ್ನು ಕಲೆ ಹಾಕಿದರು. ಯಾವ್ಯಾವ ಆಯಕಟ್ಟಿನ ಜಾಗದಲ್ಲಿ ಸೇನೆ ಯಾವ್ಯಾವ ರೀತಿ ಬೀಡುಬಿಟ್ಟಿದೆ, ಭೂಸೇನೆಯ ವಿವರಗಳೇನು, ನೌಕಾಸೇನೆಯ ವಿವರಗಳೇನು, ವಾಯುಸೇನೆಯ ವಿವರಗಳೇನೇನು, ಎಲ್ಲೆಲ್ಲಿ ಜಲಾಂತರ್ಗಾಮಿಗಳು ಎಲ್ಲೆಲ್ಲಿವೆ, ಏನು ಎತ್ತ, ಅದು ತುಂಬ ದೊಡ್ಡ ಸಂಗತಿ. ಜಲಾಂತರ್ಗಾಮಿಗಳು ಎಲ್ಲೆಲ್ಲಿರ್ತವೆ ಎನ್ನುವಂಥದ್ದು ನಿಮ್ಗೆ ಅಚ್ಚರಿ ಆಗ್ಬೋದು. ಕೆಲವು ಸಂದರ್ಭಗಳಲ್ಲಿ ಸೇನೆಯ ಹಿರಿಯ ಅಧಿಕಾರಿಗಳಿಗೇನೇ ಈ ಸಂಗತಿಗಳು ಗೊತ್ತಿರಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಗೌಪ್ಯವಾಗಿ ನಡೆಯುತ್ತೆ ಇದೆಲ್ಲದೂ ಕೂಡ. ಇನ್ನೊಂದು ಕಡೆಗೆ ಯುದ್ಧ ನೌಕೆಗಳನ್ನು ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿಟ್ಟಿದ್ದೀವಿ, ಏನೇನು ನಡೀತಾ ಇದೆ, ಜೊತೆಗೆ ಈ ಎದುರಾಳಿ ರಾಷ್ಟ್ರದ ಯಾವ್ಯಾವ ಜಾಗಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ರಾವಲ್ಪಿಂಡಿ ಒಂದು ಕತ್ತರಿಸ್ಬಿಟ್ರೆ ಪಾಕಿಸ್ತಾನಕ್ಕೆ ಪೂರೈಕೆನೇ ನಿಂತು ಹೋಗ್ಬಿಡುತ್ತೆ.